ವೀಕ್ಷಕರೇ, JB ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ. ಇವತ್ತು 1 kg ಆಗುವಷ್ಟು ಅಂಜಲ್ ಮೀನಿದೆ. ಇದು ಒಂದೊಂದು ಅರ್ಧ kg ಇರುವುದು. 1 kg ಇದೆ ಇಲ್ಲಿ. ಅದನ್ನು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಫ್ರೈ ಹೇಗೆ ಮಾಡೋದಂತ ನೋಡೋಣ. ನಾವು ಮನೆಯಲ್ಲೇ ಮಸಾಲೆನ ರೆಡಿ ಮಾಡಿಬಿಟ್ಟು ಫ್ರೈಯನ್ನು ಮಾಡ್ಕೊಳ್ತಾ ಇರೋದು. ಅಂಗಡಿಯಲ್ಲಿ ನಾವು ಮಸಾಲೆ ತಂದುಬಿಟ್ಟು ಮಾಡ್ತೀವಲ್ಲ, ಅದೇ ಥರ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದನ್ನು ಮತ್ತೆ ನೀವು ಆ ಮಸಾಲೆಯನ್ನು ರೆಡಿ ಮಾಡಿ ಫಿಶ್ ಫ್ರೈಯನ್ನು ಮಾಡ್ಕೊಳ್ಬೋದು. ಯಾವುದೇ ಫಿಶ್ ಆದರೂ ಆ ಮಸಾಲೆ ಹಾಕಿಬಿಟ್ಟು ನೀವು ಫ್ರೈ ಮಾಡ್ಕೊಳ್ಳಿ. ನಾನು ಅರ್ಧ ಮೀನನ್ನು ಸಾರು ಮಾಡ್ಕೊಂಡಿದ್ದೆ, ಅರ್ಧ ಮೀನನ್ನು ಫ್ರೈ ಮಾಡಲಿಕ್ಕೆ ಎತ್ತಿಟ್ಟಿದ್ದೆ. ಸಾರಿನ ವಿಡಿಯೋವನ್ನು ಇವಾಗಲೇ ನಾನು ಶೇರ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿ ಬಂದಿದೆ. ಈ ಮಸಾಲೆಯನ್ನು ಹಾಕಿಬಿಟ್ಟು ನಾನು ಸಾರು ಮಾಡ್ಕೊಂಡಿರೋದು. ನೀವು ಒಮ್ಮೆ ಯಾವುದೇ ಫಿಶ್ ತಗೊಬಂದರೂ ಈ ಮಸಾಲೆಯನ್ನು ರೆಡಿ ಮಾಡಿ ಸಾರನ್ನು ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಮತ್ತೆ ನೀವು ಖಂಡಿತ ಈ ಮಸಾಲೆಯನ್ನು ರೆಡಿ ಮಾಡಿಬಿಟ್ಟು ಮೀನು ಸಾರನ್ನು ಮಾಡ್ಕೊಳ್ತೀರಿ. ಅಷ್ಟು ರುಚಿಯಾಗಿ ಬರುತ್ತೆ. ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ಅಂಜಲ್ ಮೀನಿನ ಫ್ರೈ ಮಾಡುವಂಥ ಮಸಾಲೆಯನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಳ್ತಾ ಇರೋದು. ಈಗ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಹಾಕಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ತಗೊಂಡಂಥ ಮೀನಿನ ಪ್ರಮಾಣ ನೋಡಿಕೊಂಡು ಉಪ್ಪನ್ನು ಹಾಕ್ತಾ ಇರೋದು. ನಿಮ್ಮ ಮೀನಿನ ಪ್ರಮಾಣ ನೋಡಿಕೊಂಡು ಇದೇ ಮಸಾಲೆಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಹಾಕಿದೆ. ಹಾಗೆ ಖಾರಕ್ಕೆ ನಾನಿಲ್ಲಿ ನಮ್ಮ ಮನೆಯಲ್ಲಿ ಮಾಡಿರುವಂಥ ಖಾರದ ಪುಡಿ ಇದು. 2.5 ಸ್ಪೂನ್ ಆಗುವಷ್ಟು ಖಾರದ ಪುಡಿ ಹಾಕ್ತಾ ಇರೋದು. ಹುಣಸೆ ಹುಳಿಯನ್ನು ನಾನು ಮೊದಲೇ ನೆನೆಸಿಟ್ಕೊಂಡಿದ್ದೆ. ಅದನ್ನು 1.5 ಸ್ಪೂನ್ ಆಗುವಷ್ಟು ಹುಣಸೆ ಹುಳಿ ರಸವನ್ನು ಹಾಕಿದ್ದೆ. ನಾನಿಲ್ಲಿ ಚೆನ್ನಾಗಿ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ನೀರನ್ನು ಹಾಕಲಿಲ್ಲ ನಾನು. ನೀರು ಬೇಕಾದರೆ ಹಾಕ್ಕೊಳ್ಬೋದು. ಹುಣಸೆ ಹುಳಿ ರಸದಲ್ಲೇ ಅದು ಕರೆಕ್ಟಾಗಿದೆ. ಈಗ ಮಸಾಲೆ ರೆಡಿಯಾಗಿದೆ. ಈಗ ಇದಕ್ಕೆ ಮೀನಿಗೆ ಹಚ್ಚಿಬಿಟ್ಟು 20 ನಿಮಿಷ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆಯಿತು. ನಂತರ ಫ್ರೈ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸಿಂಪಲ್ ಆಗಿದ್ರೂ ಈ ಮಸಾಲೆ ನೀವು ಒಮ್ಮೆ ಟ್ರೈ ಮಾಡಿದರೆ ಮತ್ತೆ ಈ ಮಸಾಲೆ ನೀವು ರೆಡಿ ಮಾಡಿಕೊಂಡು ಈ ರೀತಿ ಫಿಶ್ ಫ್ರೈಯನ್ನು ಮಾಡ್ಕೊಳ್ಬೋದು. ಅಷ್ಟು ರುಚಿಯಾಗಿ ಬರುತ್ತೆ. ಅಂಗಡಿಯಿಂದ ತರುವ ಅವಶ್ಯಕತೆಯೇ ಇರೋದಿಲ್ಲ. ಇಲ್ಲಿ ನಾನೊಂದು 20 ನಿಮಿಷ ಅದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಚೆನ್ನಾಗಿ ಫ್ರೈ ಎಲ್ಲ ಸೆಟ್ಟಾಗಿದೆ. ಇದು ಮಸಾಲೆ ಎಲ್ಲ ಹೊಂದ್ಕೊಂಡು ಈಗ ತವಕ್ಕೆ ನಾನು ತೆಂಗಿನೆಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರೋದು. ನೀವು ತೆಂಗಿನೆಣ್ಣೆ ಹಾಕಿಬಿಟ್ಟು ಈ ಫಿಶ್ ಫ್ರೈಯನ್ನು ಮಾಡ್ಕೊಳ್ಳಿ ಒಮ್ಮೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫಿಶ್ ಫ್ರೈನೂ ರೆಡಿ ಆಗುತ್ತೆ. ಅಂಜಲ್ ಮೀನಿದು ತುಂಬ ಚಿಕ್ಕ ಮೀನಿದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಈಗ ಅಂಜಲ್ ಮೀನು ಬರೋದ್ರಿಂದ ಒಮ್ಮೆ ನೀವು ಈ ಥರನೂ ಟ್ರೈ ಮಾಡ್ಕೊಳ್ಬೋದು. ಅಥವಾ ಬೇರೆ ಯಾವ ಫಿಶ್ ತಗೊಬಂದರೂ ಇದೇ ಮಸಾಲೆ ಹಾಕ್ಬಿಟ್ಟು ಒಮ್ಮೆ ಫ್ರೈ ಮಾಡ್ಕೊಳ್ಳಿ. ಥ್ಯಾಂಕ್ ಯು.